ಅಯ್ಯೋಯ್ಯೋ ಕೋಣಗಳು ಬೇರೆ ನಮ್ಮನ್ನ ಅಟ್ಟಾಡ್ಸ್ಕೊಂಡ್ ಬರ್ತಾ ಇದ್ದಾವೆ. ಇಲ್ಲಿ ಕಾಡ್ತಿ ಓಡ್ ಬರ್ತಾವೆ. ಇದೊಂದು ಸುರಂಗ ಮಾರ್ಗ ಥರ ಇದೆ. ಹೆಂಗೆ ಆಡ್ತಾನೆ ನೋಡಿ, ಹುಚ್ಚು ನನ್ನ ಮಗ ಥರ. ಈ ನನ್ನ ಮಗನ ಸವಾಸ ಮಾಡಿ ನಾವು ಏನೇನು ಸುತ್ತಬೇಕೋ ಇನ್ನೂ ಅಯ್ಯೋ ಅನಿಸ್ತಾನೆ. ಈ ಥರ ಅಯ್ಯೋ ಅನ್ಸಿದ್ರೆ ಯಾರು ತಾನೇ ಉದ್ಧಾರ ಆಯ್ತಾರೆ ಇವನು ನೋಡಿ ಇಲ್ಲೇ ಆನ್ಕೊಬಿಟ್ಟಿದ್ದಾನೆ ಆಲ್ರೆಡಿ. ಈ ನನ್ನ ಮಗ ಜಾರ್ ಬಿದ್ದರೆ ಹೆಂಗೆ ಬೀಳ್ತಾನೆ ನೋಡಿ ಅಂತ ಬೇರೆ ಅಂತವನೇ ಇವನು ಕಳ್ಳನ ಮಗ. ಸಖತ್ತಾಗಿದೆ ಅಂದ್ಕೊಳ್ಳಿ ಎಲ್ಲ ಜಾಗಗಳು, ಆದರೆ ಮನ್ಸು ಕೊಡ್ಬೇಕು ನೀವು ನೋಡೋಕ್ಕೆ. ಮನ್ಸು ಮಾಡಿದ್ರೆ ಇಂಥದ್ದೆಲ್ಲ ಬೇಜಾನ್ ನೋಡ್ಬೋದು ನೀವು. ಏನು ಮಾಡೋಣ, ಲೈಫ್ ತುಂಬ ಬೋರಿಂಗು ಅಂತ ಈ ನನ್ನ ಮಗನ ಸವಾಸ ಮಾಡಿಬಿಟ್ಟು ನೋಡಬೇಕು ಅಂದರೆ ಇಲ್ಲೆಲ್ಲ ಬರಲೇಬೇಕು ನಾವು ಒಂದು ಸವಾಸ ಮಾಡ್ಕೊಂಡು. ಸವಾಸ ಮಾಡಿದ್ರೆ ನೋಡ್ತಿದ್ದೆ ಅಂತ ಈ ಪ್ಲೇಸ್ನ ಹೆಂಗ ನೋಡಿ ಒಳ್ಳೆ ಕಳ್ಳಂತರ ಕರ್ಕೊಂಡ್ಬಿಡ್ತಾನೆ. ಅಯ್ಯೋ ಅನ್ಸಕ್ಕೆ ನಮ್ಮನೆ ಇವನು ಫುಲ್ಲು ರೊಚ್ಚಿಗೆ ಎದ್ಬಿಟ್ಟು ಅವನೇ. ಒಟ್ಟಿನಲ್ಲಿ ಇಲ್ಲೆಲ್ಲೂ ಸುತ್ತಮುತ್ತ ಅಕ್ಕಪಕ್ಕ ಯಾರೂ ಇಲ್ಲ. ಸದ್ಯಕ್ಕೆ ನಾವು 4 ಜನ ಹೋಗ್ತಾ ಇರೋದು. ಹಾಯ್ ಹಲೋ, ವೆಲ್ಕಮ್ ಟು ಡಾರ್ಲಿಂಗ್ಸ್ ವ್ಲಾಗ್ಸ್ ಆ್ಯಂಡ್ ಇನ್ಫೋ. ನಾವು ನಿಮ್ಮ ಪ್ರೀತಿ ಅಹಮದ್. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ 1 ವರ್ಷದಿಂದ ಬಂದಿದ್ದಂತಹ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಬರ್ತಾಯಿದ್ದೀನಿ. ಸೊ ಅದೇ ಗೋಕರ್ಣ. ನಾವು ಲಾಸ್ಟ್ ಟೈಮ್ ಏಪ್ರಿಲ್ ಅಷ್ಟೊತ್ತಿಗೆ ಬಂದಿದ್ದು. ಈಗ ಮತ್ತೆ ಅದೇ ಗೋಕರ್ಣಕ್ಕೆ ಬಂದಿದ್ದೀನಿ. ಮತ್ತೆ ನಾನು ನಿಮ್ಗೆ ಏನೇನು ತೋರಿಸಿದ್ದೀನಿ ಆ ಪ್ಲೇಸಸ್ನೇ ತೋರ್ಸೋಕೆ ಹೋಗಲ್ಲ. ಈ ವ್ಲಾಗ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ಈ ವ್ಲಾಗಲ್ಲಿ ನಾನು ಓಮ್ ಬೀಚಿಂದ ಪ್ಯಾರಡೈಸ್ ಬೀಚ್ಗೆ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಯಪ್ಪ ಬಿಸಿಲಂತೂ ಕೇಳಲೇಬೇಡಿ, ತುಂಬ ಅಂದರೆ ತುಂಬ ಬಿಸಿಲಿದೆ. ಅದಕ್ಕೆ ಈಗ ಈವ್ನಿಂಗ್ ಒಂದು 3:30 ಅಷ್ಟೊತ್ತಿಗೆ ಟ್ರೆಕ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಒಂದು ರೇಂಜಿಗೆ ಬಿಸಿಲಿರುತ್ತೆ ಅಂತ ಹೊರಟಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಮತ್ತು ಈ ಬ್ಲಾಗಲ್ಲಿ ಇವತ್ತು ಯಾರ್ಯಾರು ನನ್ನ ಜೊತೆ ಇದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಅಯ್ಯೋಯ್ಯೋ ಕೋಣಗಳು ಬೇರೆ ನಮ್ಮನ್ನ ಅಟ್ಟಾಡ್ಸ್ಕೊಂಡು ಬರ್ತಾ ಇದ್ದಾವೆ. ಇಲ್ಲಿ ಕಾಡ್ತಿ ಓಡ್ ಬರ್ತಾವೆ. ಅಪ್ಪ ಎದುರಿಸ್ತವೆ ಕೋಣಗಳು ಬೇರೆ ನಮ್ಮನ್ನ ಇಲ್ಲಿ ಬರಬೇಡಿ ಅಂತ. ಹೋಮ್ ಬೀಚ್ನ ಡೆಡ್ ಎಂಡಿಗೆ ಬಂದರೆ ಇಲ್ಲೇ ಬೋರ್ಡ್ ಹಾಕಿದರೆ ಹಾಫ್ ಮೂನು ಪ್ಯಾರಡೈಸ್ ಬೀಚ್ಗೆ ಹೋಗೋಕ್ಕೆ ರೂಟ್ ಅಂತ. 30 ಮಿನಿಟ್ಸ್ ಹಾಫ್ ಮೂನ್ ಬೀಚ್ಗೆ, ಪ್ಯಾರಡೈಸ್ಗೆ 1 ಅವರ್ ಅಂತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಡಾಗಿ ರಕ್ಷಣೆ ಕೂತ್ಬಿಟ್ಟಿದೆ. ಈ ವಿಡಿಯೋದಲ್ಲಿ ನಮ್ಮ ಜೊತೆ ಬರ್ತಾಯಿದ್ರೆ ಅಕ್ಷಯ್ ಮತ್ತು ನರಸಿಂಹ ಅಂತ. ಇವ್ರು ಇಲ್ಲಿ ಪರಿಚಯ ಆದರು. ಇವ್ರು ಬೇಸಿಕಲಿ ಚೆನ್ನೈಗೆ ವರ್ಕ್ ಮಾಡ್ತಾ ಇರೋದು. ಕಾರ್ತಿಕ್. ಇಲ್ಲಿ ಒಂದು ಕೆಫೆ ಇದೆ. ಆ ಕೆಫೆಯಲ್ಲಿ ಈ ಥರ ಮೇಲೆ ಹೊತ್ಕೊಂಡು ಬಂದು ಈ ಸಂಧಿ ಒಳಗಡೆ ಹೋಗ್ಬೇಕಂತೆ. ಹಾಫ್ ಮೂನ್ ಬೀಚ್ ಫಸ್ಟು, ಆಮೇಲೆ ಪ್ಯಾರಡೈಸ್ ಬೀಚು. ಇದೆ ನೋಡಿ, ಒಂದು ಒಳ್ಳೆ ವ್ಯೂ. ಓಮ್ ಬೀಚ್ ಒಂದು ಒಳ್ಳೆ ವ್ಯೂ ಕಾಣುತ್ತೆ. ಓಮ್ ಆಕಾರನೂ ಕಾಣುತ್ತೆ ಅನಿಸುತ್ತೆ ನಿಮ್ಗೆ ಇಲ್ಲಿಂದ. ಈ ಥರ ಬೋರ್ಡ್ ಹಾಕಿರ್ತಾರೆ, ಹೊತ್ಕೊಂಡ್ಬನ್ನಿ. ಮತ್ತು ಜೊತೆಗೆ ಈ ಥರ ಕಂಪ್ನಿಗೆ ಸಿಗ್ತಾ ಇರ್ತಾರೆ ಅಷ್ಟು ದೂರಕ್ಕೆ. ತಲೆ ಕೆಡ್ಸ್ಕೊಳಂಗಿಲ್ಲ, ಆರಾಮಾಗಿ ಹೋಗ್ಬೋದು. ಫುಲ್ಲು ಫಾರೆಸ್ಟ್ ಏರಿಯಾ. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ವೀಡಿಯೋ ನೋಡಿದರೆ ನಾವು ಸುಪ್ರಿಯಾ, ರಾಹುಲು ಎಲ್ಲ ತಪ್ಪಿಸ್ಕೊಂಬಿಟ್ಟಿದ್ವಿ ಒಂದು ಹಳೆ ವೀಡಿಯೋ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅಲ್ಲಿ ತಪ್ಪಿಸ್ಕೊಂಬಿಟ್ಟು ಕೊನೆಗೆ ಹೆಂಗೋ ಮತ್ತೆ ರೂಟ್ ಹುಡಿಕೊಂಡು ಎಲ್ಲರ ಜೊತೆಗೆ ಒಟ್ಟಿಗೆ ಜಾಯ್ನ್ ಆಗಿದ್ವಿ. ಸುತ್ತ ಕಾಡು, ಯಾರು ಜಾಸ್ತಿ ಏನೋ ಕಾಣಿಸ್ತಾ ಇಲ್ಲ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬರ್ತವ್ರು ಹಿಂಗೆ. ಸ್ವಲ್ಪ ಈ ಡಾಗಿನ ನಮ್ಮ ಜೊತೆ ಫಾಲೋ ಮಾಡ್ತಿದ್ದೆ. ಥರ ಇದೆ ರೂಟು. ನಮಗೆ ಮೇನ್ ರೂಟ್ ಮಿಸ್ ಆಗಿದ್ದ ಜಾಗ ಇದು. ಅವ್ರುಗಳು ಅಲ್ಲಿ ಹೋಗ್ಬಿಟ್ರು, ನಾವು ಇಲ್ಲಿ ಹೋಗ್ಬೇಕಾಗಿದ್ದು. ನಾವು ಹಿಂಗೆ ಹೊಂಟೋದ್ವಿ. ಸೊ ಇಲ್ಲಿ ನಮಗೆ ರೋಡ್ ಮಿಸ್ ಆಗಿ ಕನ್ಫ್ಯೂಸ್ ಆಗಿದ್ದು. ಈ ಪಾಯಿಂಟ್ ಕೂಡ ನೆನ್ಪಿಟ್ಕೊಬೇಕು. ನಾವು ಹಿಂಗೆ ಹೋಗ್ಬೇಕು. ಗೋಕರ್ಣದ ಹೋಮ್ ಬೀಚ್ ಸೈಡ್ ಬಂದಾಗ ನನ್ನ ಫೇವ್ರೇಟ್ ವ್ಯೂ ಪಾಯಿಂಟ್ ಅಂದರೆ ಅದು ಈ ಟ್ರೆಕ್ಕಿಂಗ್, ಹಾಫ್ ಮೂನ್ ಬೀಚ್ಗೆ ಹೋಗೋ ಟ್ರೆಕ್ಕಿಂಗಲ್ಲಿ ಬಂದರೆ ಇದೇ ನನ್ನ ಫೇವ್ರೆಟ್ ವ್ಯೂ ಪಾಯಿಂಟ್. ಡ್ರೋನ್ ಆರಿಸಿದ್ರೆ ಅಂತ ಸಾಕತ್ತು ಒಳ್ಳೆ ವ್ಯೂ ಬರುತ್ತೆ ನೋಡಿ. ಸಖತ್ ಬಿದ್ದರೆ ಸಮುದ್ರದ ಪಾಲೆ, ಒಳ್ಳೆ ವ್ಯೂ. ಇದೊಂದು ಸುರಂಗ ಮಾರ್ಗ ಥರ ಇದೆ, ಆದರೆ ಇದೆ ಅಂತೆ. ಯಾವುದೋ ಹೇಳ್ದ ಬೀಚ್ ಇವನು ನನ್ನ ಮಗ. ಆ ಬೀಚ್ ಹೆಸರು ಬಂದು ಓಮ್ ಬೀಚ್ ಅಂತೆ. ಓಮ್ ಬೀಚ್ ಮುಗಿಸ್ಕೊಂಡೀಗ ಇದ್ಯಾವ ಬೀಚು? ಹಾಫ್ ಮೂನ್ ಬೀಚ್ ಅಂತೆ. ಹೆಂಗೆ ಆಡ್ತಾನೆ ನೋಡಿ, ಹುಚ್ಚು ನನ್ನ ಮಗ ಥರ. ಈ ನನ್ನ ಮಗನ ಸವಾಸ ಮಾಡಿ ನಾವು ಏನೇನು ಸುತ್ತಬೇಕೋ ಇನ್ನೂ ಅಯ್ಯೋ ಅನಿಸ್ತಾನೆ. ಈ ಥರ ಅಯ್ಯೋ ಅನ್ಸಿದ್ರೆ ಯಾರು ತಾನೇ ಉದ್ಧಾರ ಆಯ್ತಾರೆ ಹಾಂ, ಏನಿಲ್ಲ ಮಗ, ನಿಂದು 2 ಪೀಸು ಸಿಗೋಲ್ಲ. ಇವನು ನೋಡಿ ಇಲ್ಲೇ ಆನ್ಕೊಬಿಟ್ಟಿದ್ದಾನೆ ಆಲ್ರೆಡಿ. ಈ ನನ್ನ ಮಗ ಜಾರ್ ಬಿದ್ದರೆ ಹೆಂಗೆ ಬೀಳ್ತಾನೆ ನೋಡಿ ಅಂತ ಬೇರೆ ಅಂತವನೇ ಇವನು ಕಳ್ಳನ ಮಗ. ನೋಡಿ ಸಖತ್ತಾಗಿದೆ ಅಂದ್ಕೊಳ್ಳಿ ಎಲ್ಲ ಜಾಗಗಳು, ಆದರೆ ಮನ್ಸು ಕೊಡ್ಬೇಕು ನೀವು ನೋಡೋಕ್ಕೆ.
ಮನ್ಸು ಮಾಡಿದ್ರೆ ಇಂಥದ್ದೆಲ್ಲ ಬೇಜಾನ್ ನೋಡ್ಬೋದು ನೀವು. ಏನು ಮಾಡೋಣ, ಲೈಫ್ ತುಂಬ ಬೋರಿಂಗು ಅಂತ ಈ ನನ್ನ ಮಗನ ಸಹವಾಸ ಮಾಡಿಬಿಟ್ಟು ಸಖತ್ತಾಗಿದೆ ಅಂದ್ಕೊಳ್ಳಿ ಜಾಗ ಮಾತ್ರ. ಆದರೆ ಏನು ಮಾಡೋಣ, ನೋಡಬೇಕು ಅಂದರೆ ಇಲ್ಲೆಲ್ಲ ಬರಲೇಬೇಕು ನಾವು ಒಂದು ಸಹವಾಸ ಮಾಡ್ಕೊಂಡು. ನಾನು ಸಹವಾಸ ಮಾಡಿರೋದಕ್ಕಾರು ನೋಡ್ತಿದ್ದೆ ಅಂತ ಈ ಪ್ಲೇಸ್ನ. ಹೆಂಗ ನೋಡಿ ಒಳ್ಳೆ ಕಳ್ಳಂತರ ಕರ್ಕೊಂಡ್ಬಿಡ್ತಾನೆ. ಅಯ್ಯೋ ಅನ್ಸಕ್ಕೆ ನಮ್ಮನೆ ಅವನು ಕಾರ್ತಿ ಅಂತ ಫುಲ್ ಜೋಶಲ್ಲ ಅವನೇ. ಅಕ್ಷಯ್ವೆ ಮುಂದೆ ನೋಡ್ಕೋಗ ಅಕ್ಷಯ್, ಮೊಬೈಲ್ ನೋಡಬೇಡ, ಆಮೇಲೆ ಬಿದ್ದರೆ ಕೆಳಗೆ ನೋಡಲಿ. ಎಲ್ಲಿದೆಯಾ? ನಾನೇನು ತೋರಿಸ್ಬೇಕೋ ಅದೆಲ್ಲ ನೀನಿನ್ ನೋಡ್ಕೋಬೇಕು. ಲಾಸ್ಟ್ ಟೈಮ್ ಬಂದಾಗೆಲ್ಲ ಈ ಥರ ಸ್ಕೂಬಾ ಡೈವ್ ಎಲ್ಲ ಏನಿರಲಿಲ್ಲ. ಈ ಸತಿ ಹೊಸದಾಗಿ ಏನೋ ಸ್ಟಾರ್ಟ್ ಮಾಡಿದ್ದಾರೆ, ಗೋಕರ್ಣ ಕ್ರೂಸ್ ಅಂದ್ಬಿಟ್ಟು, ಪ್ಯಾರಡೈಸ್ ಕ್ರೂಸ್ ಅಂತ. ಸೊ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಇವನು ಫುಲ್ಲು ರೊಚ್ಚಿಗೆ ಎದ್ಬಿಟ್ಟು ಅವನು. ಇಲ್ಲಿ ನೋಡಿ, ಇಲ್ಲೆಲ್ಲ ಈ ಸತಿ ಸ್ಕೂಬಾ ಡೈವು ಮತ್ತು ಕಯಾಕಿಂಗ್ ಎಲ್ಲ ಹೊಸದಾಗಿ ಏನೋ ಒಂದಷ್ಟು ಆ್ಯಕ್ಟಿವಿಟೀಸ್ಗಳು ಬಿಟ್ಟಿದ್ದಾರೆ. ಸೊ ನೀವುಗಳು ಬಂದರೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಬಟ್ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ. ಇನ್ ಕೇಸ್ ಗೊತ್ತಾದರೆ ನಿಮಗೆ ವೀಡಿಯೋದಲ್ಲೇ ತಿಳಿಸ್ಕೊಡ್ತೀನಿ, ಇಲ್ಲಾಂದರೆ ಬಂದಾಗ ನೀವು ಸರಿ ಚೆಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಾಫ್ ಮೂನ್ ಬೀಚ್ವರೆಗೆ ಒಂದು ಸ್ವಲ್ಪ ರೋಡು ನಿಮಗೆ ಕ್ಲಿಯರ್ ಆಗಿದೆ. ಪ್ಯಾರಡೈಸ್ ಬೀಚ್ಗೆ ಹೋಗೋಕ್ಕೆ ಸ್ವಲ್ಪ ಗಲ್ಲೀಲಿ ಮತ್ತು ಕಲ್ಲು ಬಂಡೆಗಳ ಮಧ್ಯೆ ಎಲ್ಲ ಹತ್ಕೊಂಡು ಇಳ್ಕೊಂಡು ಹೋಗಬೇಕಾಗಿದೆ. ನೀವು ಅದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಹೋಗಬೇಕು, ಸರಿನಾ? 20 ನಿಮಿಷನೇ ಕಣ್ಣಡಿ ನಿಂಗೆ ನೋಡೋಕ್ಕೆ. ರೂಟ್ಗಳಂತೂ ಗೊತ್ತಾಗಲ್ಲ. ಈ ಥರ ಬಂಡೆಗಳ ಮೇಲೆಲ್ಲ ಹತ್ಕೊಂಡು ಬಂದು ಇಲ್ಲಿ ಸಂದಿಲೆಲ್ಲ ಹತ್ಕೊಂಡು ಹೋಗ್ಬೇಕು ನೋಡಿ. ಬರೋರು ಗೊತ್ತಿರೋರು ನೋಡ್ಕೊಂಬನ್ನಿ. ಇಲ್ಲೆಲ್ಲೂ ಸುತ್ತಮುತ್ತ ಅಕ್ಕಪಕ್ಕ ಯಾರೂ ಇಲ್ಲ. ಸದ್ಯಕ್ಕೆ ನಾವು 4 ಜನ ಹೋಗ್ತಾ ಇರೋದು. ಫುಲ್ಲು ನಿಶಬ್ದತೆ, ಸಮುದ್ರದ ಸೌಂಡ್ ಕೂಡ ಕೇಳ್ತಿಲ್ಲ. ಒಂದೊಂದು ಫುಲ್ಲು ಹೆಂಗೋ ಗೊತ್ತಿಲ್ಲದ ರೂಟಲ್ಲೆಲ್ಲ ಸುಮ್ಮನೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಒಂದು ಅಡ್ವೆಂಚರಾಗಿ. ಪ್ಯಾರಡೈಸ್ ನೋಡ್ಬೇಕಂದ್ರೆ ಅದೇನೋ ಕಷ್ಟಪಡ್ಬೇಕಂತಲ್ಲಪ್ಪ ಜೀವನದಲ್ಲಿ, ಜೀವನದ ಪ್ಯಾರಡೈಸ್ ನೋಡೋಕ್ಕೆ. ಹಂಗೆ ಈ ಪ್ಯಾರಡೈಸ್ ನೋಡೋಕ್ಕೆ ಎಲ್ಲ ತಿಳಿತಾ ಇದ್ದೀವಿ. ಪ್ಯಾರಡೈಸ್ಗೆ ಅಂದ್ಬಿಟ್ಟು ಹುಡ್ಕೊಂಡು ಬಂದ್ವಿ. ಸುಮಾರು ಒಂದು ಅರ್ಧ ಗಂಟೆವರೆಗೂ ಸುತ್ತಿದ್ವಪ್ಪ. ನಮಗಂತೂ ಅದೆಲ್ಲೋ ರೂಟ್ಗಳು ಮಿಸ್ ಆಗ್ತದೆ, ಕರೆಕ್ಟಾಗಿರೋ ಸ್ಪಾಟ್ಗೆ ಹೋಗೋಕ್ಕಿಲ್ಲ. ಇನ್ನೇನು ಟೈಮ್ ಆಯ್ತಾ ಬಂತು 6 ಗಂಟೆ. ಕತ್ಲಾದರೆ ಇನ್ನೂ ನಾವು ಅಷ್ಟು ಹಾಫ್ ಮೂನ್ ದಾಟ್ ಬೇರೆ ಹೋಗ್ಬೇಕಲ್ಲ. ಬೇಡ, ಸರಿ ಬರ್ತಾಯಿಲ್ಲ ಅಂತ ವಾಪಸ್ಸು ಇಳಿದೋಗ್ತಾ ಇದ್ವಿ. ಪ್ಯಾರಡೈಸ್ ಒಂದು ನೋಡೋಕ್ಕಾಗಿಲ್ಲ, ಒಂದು ಮಿಸ್ ಆಯಿತು. ಸ್ವಲ್ಪ ಬೇಜಾರಿದೆ, ಇರಲಿ, ಇಟ್ಸ್ ಓಕೆ. ಇವತ್ತಾಗಿಲ್ಲ ಅಂದರೆ ಫೈನಲ್ ಇನ್ನೊಂದು ಡೇ ಇದ್ದೇ ಇರುತ್ತಲ್ಲ, ಆ ಡೇ ಪ್ಯಾರಡೈಸ್ ಸ್ಟೇ ಇದೆ, ಅಲ್ಲಿ ಸ್ಟೇ ಆಗೇ ಆಗ್ತೀವಿ, ಸರಿನಾ? ಟ್ರಕ್ಕಲ್ಲಿ ಮಿಸ್ ಆಗಿರ್ಬೋದು ಈಗ, ಬಟ್ ಒಂದಲ್ಲ ಒಂದಿನ ಪ್ಯಾರಡೈಸ್ ಬೀಚ್ ಹೋಗೇ ಹೋಗ್ತೀವಿ, ಸರಿನಾ? ಇದು ನಾನು ನಿಮಗೆ ಕೊಡ್ತಾ ಇರೋದು ಆಶ್ವಾಸನೆ. ಸೊ ಈಗ ಮತ್ತೆ ಬ್ಯಾಕ್ ಟು ಹಾಫ್ ಮೂನ್ ಬೀಚ್ ಕಡೆಗೆ ನಮ್ಮ ಪಯಣ. ಅಲ್ಲಿಂದ ಮತ್ತೆ ಓಮ್ ಬೀಚ್ಗೆ ಹೋಗಿ ರೂಮ್ ಸ್ಟೇ ಎಲ್ಲಿ ಅಂದರೆ ಲಾಸ್ಟ್ ಟೈಮ್ ಬಂದಾಗ ಸ್ಟೇ ಮಾಡಿದ್ವಲ್ಲ, ಸನ್ ಕೆಫೆ. ಸೊ ಅಲ್ಲೇ ಸ್ಟೇ ಮಾಡ್ತಾಯಿದ್ದೀವಿ. ನಮ್ಗೆ ಒಂಥರ ಕಂಫರ್ಟ್ ಆಗಿತ್ತು ಮತ್ತು ಚೆನ್ನಾಗಿದೆ ಪ್ಲೇಸ್, ಅದು ಆ್ಯಂಬಿಯನ್ಸ್ ಆಗಿ ಎಲ್ಲ. ಸೊ ಅದಕ್ಕೆ ಅಲ್ಲೇ ಸ್ಟೇ ಮಾಡಿದ್ದೀನಿ ಈ ಸತಿನೂ. ಯಾರು ಜನ ಇಲ್ಲ, ಯಾಕೆಂದರೆ ಇದು ಆಫ್ ಸೀಸನ್ ಅಲ್ಲ, ಯಾರು ಜನಗಳಿಲ್ಲ. ಅವರೇ ಅಂದ್ರಲ್ಲಿ ನಾವು ಈ ವಿಚಾರಿಸಿದಾಗ ಅಲ್ಲಿ ಬೋಟಿಂಗ್ ಎಲ್ಲ ಇದ್ರಲ್ಲ, ಅವರು ಆಫ್ ಸೀಸನ್ ಆಗಿರೋದ್ರಿಂದ ಪ್ಯಾರಡೈಸಲ್ಲೂ ಕೂಡ ಸ್ಟೇ ಎಲ್ಲ ತೆಗೆದಾಕ್ಬಿಟ್ಟಿದ್ರೆ ಅನ್ಸುತ್ತೆ. ನೀವು ಆಗಸ್ಟ್ ಮೇಲೆ ಬಂದರೆ ಇರುತ್ತೆ ಅಂತ ಅಂದರು. ಬಟ್ ನಾವು ಒಂದ್ಸತಿ ನೋಡ್ಕೊಂಬರೋಣ ಇರಲಿ ಅಂತ ಬಂದ್ವಿ. ಬಟ್ ಅಲ್ಲಿ ಅದು ಕೂಡ ನಮಗೆ ಹೋಗೋಕ್ಕೆ ರೂಟೇ ಇಲ್ಲ. ಎಲ್ಲ ಕಡೆ ಸುತ್ತಾಡಿದ್ರು ಹೋದರೆ ಡೆಡ್ ಎಂಡೇ ಸಿಗ್ತದೆ, ಲಾಸ್ಟಲ್ಲಿ ಏನೂ ಇಲ್ಲ, ಬರೀ ರೂಟ್ಗಳಿದೆ ಅಂತ ಹೋದರೆ ಅಲ್ಲಿ ಡೆಡ್ ಎಂಡ್. ಮತ್ತು ನಮ್ಮ ಪಯಣ ಬಂದ ದಾರಿಗೆ ಸಾಕ್ತದೆ. ಎಲ್ಲ ಸ್ವಲ್ಪ ಟ್ರೆಕ್ ಮಾಡೋಕ್ಕಾಗಲ್ಲ ಅಂತಿದ್ರು ಹಾಫ್ ಮೂನ್ ಬೀಚಿಂದ ಮುಂದಕ್ಕೆ. ಸೊ ಅದಕ್ಕೆ 300 rupees ಪರ್ ಬೋಟು ಹಾಫ್ ಮೂನ್ ಬೀಚ್ ಹೋಮ್ ಬೀಚಿಗೆ ಕರ್ಕೊಂಡು ಹೋಗ್ತೀವಿ ಅಂದರು. ಅದಕ್ಕೆ ಹೋಗ್ತಾ ಇದ್ದೀವಿ. ಈಗ 300 rupees ಕೊಟ್ಬಿಟ್ಟು ಏನು ಪಾಪ ಆಗಲ್ಲ ಅಂತಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಹಿಂದೆ ಎಲ್ಲ ನಿಮಗೆ ಹಾಫ್ ಮೂನ್ ಬೀಚಿಗೆ ಬಂದಾಗ ತೋರಿಸಿದ್ನಲ್ಲ, ಮ್ಯಾಗಿ ಪಾಯಿಂಟ್ ಇತ್ತಲ್ಲ, ಅಲ್ಲಿ ಸ್ವಲ್ಪ ಮ್ಯಾಗಿ ಎಲ್ಲ ತಿನ್ಕೊಂಡು ಬರ್ತೀವಿ. ಕಾಸ್ಟ್ಲಿ, ಒಂದು ಮ್ಯಾಗಿಗೆ 105 ರೂಪಾಯಿ ಹಾಕಿದ್ದಾರೆ. ಅವನು ನಾವು 4 ಪ್ಲೇಟ್ಸ್ ಹೇಳಿದಷ್ಟೇ, ಅವ್ನು 100 ರೂಪಾಯಿ ಖರ್ಚಾಗಿಲ್ಲ ಮ್ಯಾಗಿಗೆ. ಬಟ್ ಹೆವಿ ಬ್ಲೇಡು, ನೀವು ತರಂಗಿದ್ರೆ ಸ್ನ್ಯಾಕ್ಸಲ್ಲಿ ಇಲ್ಲೇ ತೊಗೊಂಬನ್ನಿ. ಈ ಥರದ ಜಾಗದಲ್ಲಿ ತೊಗೊಳಕ್ಕಂತೂ ಹೋಗಲೇಬೇಡಿ, ಹೆವಿ ಬ್ಲೇಡು. ಸೊ ಈಗ ಬೋಟು ಬರ್ತದೆ, ಬೋಟ್ ಬಂದ ತಕ್ಷಣ ಹೋಗೋಣ. ಇಲ್ಲಿ ಬರ್ತಾ ಇದೆಯಲ್ಲ ಈ ಬೋಟೆ ಈಗ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೈ ಇವರೇ.
ನಿಮ್ಗೆ ಆಲ್ರೆಡಿ ಬೋಟ್ ಎಕ್ಸ್ಪೀರಿಯನ್ಸ್ ನಾನು ಮುಂಚೆ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ. ಬಟ್ ಈ ಊರುಗಳಿಗೆ ಬಾಯ್ಸ್ಗೆ ಹೆಂಗಿದೆ ಅಂತ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸು. ಸೊ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಅರ್ಧ ಎಕ್ಸ್ಪೀರಿಯನ್ಸ್ ಹೋಮ್ ಬೀಚ್ ಅವ್ರಿಗೆ ಕಾರ್ತಿ ನೋಡಿ ಫುಲ್ಲು ಖುಷಿಯಾಗಿ ರೆಡಿ ಆಗ್ಬಿಟ್ರು ಹೋಗೋಕ್ಕೆ. ಬಲ್ಗಾಲಿಟ್ಟತ್ತ ಸಮುದ್ರದಲ್ಲಿ ಹೋಯ್ತಿದ್ಯಾ ಬೋಟಲ್ಲಿ ಬಲ್ಗಾಲಿಟ್ಟಿರ್ತಾವ ಹೋಗ ವಯಸ್ಸತ್ತು. ನೆಕ್ಸ್ಟ್ ನಮ್ದೀಗ ಸರದಿ ಬೀಚಲ್ಲಿ ನೋಡಿ ಎಲ್ಲ ಫುಲ್ಲು ಮಜಾ ಮಾಡ್ತಾರೆ. ಪ್ಯಾರಡೈಸ್ ಬೀಚಲ್ಲಿ ಕಾಣುತ್ತೆ ನೋಡಿ ಮಧ್ಯದಲ್ಲಿ ಒಳಗಡೆ ಫುಲ್ ಎಲ್ಲ ಜಾಯ್ ಮಾಡ್ತಿದ್ದಾರೆ. ಅಣ್ಣ ನೋಡಿ ಹೇಳಿ ಹೆಂಗೆ ನಿಂತಿದ್ದಾರೆ. ಕಾರ್ತಿಕ್ ಮುಂದೆ ಹೋಗ್ಬಿಟ್ಟು ನಿಂತವನೇ ಫೋಟೋ ತೆಗೆಸ್ಕೊಳ್ಳೋ ಅಂತ. ಬಟ್ ವೇವ್ಗೆ ಅದು ಬೋಟಿಂಗ್ ಮೇಲೆ ಕೆಳಗೆ ಆಡುತ್ತಲ್ಲ ಅವನಿಗೆ ನಿಂತ್ಕೊಳ್ಳೋಕೆ ಬ್ಯಾಲೆನ್ಸ್ ಆಗ್ತಲ್ಲ ಅದ ಆಡ್ತಾ ಇದ್ದಾನೆ. ಇಲ್ಲಿ ನೋಡಿ ಅಕ್ಷಯ್ ಅಂತ ಫುಲ್ಲು ಫೋಟೋ ವೀಡಿಯೋ ಎಲ್ಲ ಮಾಡ್ತಾ ಇದ್ದಾನೆ. ಬೈ ಕೂತಿದ್ದಾರೆ ನರಸಿಂಹ ಬೈ. ಅದೇ ನೋಡಿ ನಾವು ಬರ್ಬೇಕಾದ್ರೆ ಅಲ್ಲಿ ಕ್ಲಿಫ್ ಕಾಣಿಸ್ತಲ್ಲ ಆ ಕ್ಲಿಫೇ ಅದು. ನಿಮ್ಮ ಗ್ಲಾಸ್ ಎಲ್ಲ ವೀಡಿಯೋ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಟ್ರಕ್ಕಿಂಗ್ ಈಗ ಅಲ್ಲಿ ಬಂದರೆ ಕ್ಲಿಫ್ ಹೋದ್ರೆ ನಮಗೆ ಸನ್ಸೆಟ್ ಸಗದಾಗಿ ಕಾಣ್ತಿತ್ತು. ಬಟ್ ವಾಯ್ಸ್ ನಡೆಯೋಕ್ಕಾಗಲ್ಲ ಅಂತ ಅಂದರು. ಸೊ ಅದಕ್ಕೆ ಹಿಂಗೆ ಬಂದಿದ್ವಿ ನೋಡಿ. ಕಾರ್ತಿಕ್ ಆಗಲಿಲ್ಲ ಕುತ್ಕೊಬಿಟ್ಟ ಕೆಳಗಡೆಗೆ. ಬೈಕೆ ಸೋದೋಗ್ಬಿಡ್ತೀವಿ ಈಜ್ ಬರ್ದೆ ಹೋದ್ರೆ ಬಿಡ್ತು ತಾನೇ ಜಸ್ಟ್ ಈಗ 7 o'clock ಆಗಿದೆ. ಸೊ ಅದೊಂದು ಪ್ಯಾರಡೈಸ್ ಒಂದು ರೀಚ್ ಮಾಡೋಕ್ಕಾಗಿಲ್ಲ. ಬಟ್ ಅದು ಬಿಟ್ಟರೆ ಈ ಟ್ರಕ್ ತುಂಬ ಚೆನ್ನಾಗಿತ್ತು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.